ನಾನು ಮಾತಾಡ್ತೀನಿ. ಹಾಯ್ ನಮಸ್ತೆ. ಚೆನ್ನಾಗಿದ್ದೀರಾ? ಹೌದಾ? ಎಲ್ಲಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ ಈಗ? ಲ್ಯಾಂಡ್ಲಾರ್ಡ್ ಇವತ್ತು ಜಸ್ಟ್ ವಾಚ್ ದ ಫಿಲ್ಮ್ ಲ್ಯಾಂಡ್ಲಾರ್ಡ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗಿನ ಒಂದು ಇದರಲ್ಲಿ ಒಂದು ಈ ಥರ ಸ್ಟೈಲ್ ಆಫ್ ಫಿಲ್ಮ್ ಒಂದು ಹಳ್ಳಿ ಸೊಗಡಿನ ಸಿನಿಮಾ ತುಂಬ ಸಿನಿಮಾ ಜ್ಞಾಪಕಕ್ಕೆ ಬರುತ್ತೆ. ರಿಚ್ ಆ್ಯಂಡ್ ಪೂವರ್ ಡಿಫ್ರೆನ್ಸಿಯೇಷನ್, ಜಾತಿ ಅಂತ ಮಾತ್ರ ಅಲ್ಲ, ಅಂದರೆ ಒಂದು ಕಡೆ ಈ ಕ್ಲಾಸ್ ಅಂತೀವಿ ನಾವು, ಈ ಥರ ವರ್ಕಿಂಗ್ ಕ್ಲಾಸು, ಹೈಯರ್ ಕ್ಲಾಸು. ಸೊ ಆ ಕ್ಲಾಸ್ನ ಒಂದು ಡಿಫ್ರೆಂಟ್ ಸ್ಟೈಲ್ ಇವಾಗಿನ ಸ್ಟೈಲ್ನಲ್ಲಿ ಆಗಿನ ಜನರೇಷನ್ ಸ್ಟೋರಿ ಚೆನ್ನಾಗಿದೆ. ಆ್ಯಂಡ್ ಪರ್ಫಾರ್ಮೆನ್ಸಸ್ ತುಂಬ ಚೆನ್ನಾಗಿದೆ. ವಿಜಯ್ ಯೂಶಲಾಗಿ ಬೇರೆ ಥರ ನೋಡಿ ಒಂದು ಹೊಸ್ತರದ ಒಂದು ಪ್ರಯತ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ನೋಡಿದಾಗ ಬೇದಾಗ ಜ್ಞಾಪಕ ಬರುತ್ತೆ. ಆ ಕ್ಯಾರೆಕ್ಟರ್ ನೋಡಿದಾಗ ನನಗೆ ಐ ಗೆಟ್ ಅಟ್ಯಾಚ್ ಟು ದಟ್ ಬೇದಾರ್ ಅವರು. ಆ ಮಗಳ ರೋಲು ಅದು ಮಾಡ್ಬೇಕಾದ್ರೆ ಆ ಚಿಕ್ಕ ವಯಸ್ಸು ಆ ಮಗುನೇ ಮಾಡಿರೋದು ಬೇದಾರಿಲ್ಲ, ಸೇಮ್ ಹುಡುಗಿನ ಮಾಡಿದ್ರು. ದೊಡ್ಡ ಮಗಳು ವಿಜಯ್ ಮಗಳು ಮಾಡಿದ್ದಾರೆ. ಐ ಥಿಂಕ್ ಫಸ್ಟ್ ಫಿಲ್ಮು ಅನ್ಸಿದ್ದಾರೆ, ಫಸ್ಟ್ ಫಿಲ್ಮ್ ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ ಅದು ತುಂಬ ಚೆನ್ನಾಗಿದೆ. ಭಾಳ ಸಟ್ಲಾಗಿದೆ, ಏನು ತುಂಬ ಓವರಾಗಿ ಮಾಡೋಕ್ಕೆ ಹೋಗಿಲ್ಲ. ಎಷ್ಟು ಬೇಕೋ ಸಿನಿಮಾ ಅಷ್ಟೊಂದು. ಯಾಕಂದ್ರೆ ಯೂಶಲಾಗಿ ಏನು ಮಾಡ್ತೀವಿ, ಓವರ್ ಡೂ ಮಾಡ್ತಾರೆ, ಬಟ್ ಭಾಳ ಸಟ್ಲಾಗಿ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ಗೆ ಒಂದು ತೂಕ ಕೊಟ್ಟಿದ್ದಾರೆ. ಅಂದರೆ ಒಂದು ಪೊಲೀಸ್ ಕ್ಯಾರೆಕ್ಟರ್ನ ಸುಮ್ಮನೆ ಒಂದು ಮಾಮೂಲಿ ಹೀರೋಯಿನ್ ಕ್ಯಾರೆಕ್ಟರ್ ಮಾಡೋಕ್ಕೆ ಹೋಗಿಲ್ಲ. ಒಂದು ಏನಂತೀವಿ, ಒಂದು ಗ್ಲಾಮರ್ ಆಗಿ ಅಲ್ಲದೆ ಒಂದು ಡಿಗ್ಲಾಮರೈಸ್ಡ್ ಆಗಿ ಒಂದು ತಮಿಳ್ ಫಿಲ್ಮ್ಸ್ ಯೂಶಲ್ ಮಾಡ್ತಾರೆ ಈ ರೀತಿ ಎಲ್ಲ. ಆ ರೀತಿ ಒಂದು ಇದನ್ನು ಸ್ಟಾರ್ಟ್ ಮಾಡಿ ತುಂಬ ಚೆನ್ನಾಗಿದೆ. ಒಳ್ಳೆ ಫ್ಯೂಚರ್ ಇದೆ, ಒಳ್ಳೆ ಫ್ಯೂಚರ್, ಫೈನ್ ಫ್ಯೂಚರ್. ಆ್ಯಂಡ್ ರಾಜ್ಬೀರ್ ಶೆಟ್ಟಿದು ಭಾಳ ಸರ್ಪ್ರೈಸಿಂಗ್ ನಮಗೆ. ಅದಾಗ ಹೇಳಿದೆ, ಏನು ಎಂಟೈರ್ಲಿ ನಮಗೆ ಜೂನಿಯರ್ ವಜ್ರಮಣಿ ನೋಡ್ದಂಗೆ ಸಡನ್ ಟ್ರಾನ್ಸ್ಫಾರ್ಮೇಷನ್. ಐ ಥಿಂಕ್ ಒಬ್ಬ ನಟ ಯಾವ ರೋಲ್ ಬೇಕಾದ್ರೆ ಮಾಡ್ಬಾರ ಅನ್ನೋಕ್ಕೆ ರಾಜ್ಬೀರ್ ಶೆಟ್ಟಿನೇ ಫ್ಯಾಂಟಾಸ್ಟಿಕ್ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಟರ್ ತುಂಬ ಎಂಗೇಜಿಂಗ್ ಮಾಡಿದ್ದಾರೆ. ಆ್ಯಂಡ್ ಪ್ರೊಡಕ್ಷನ್ ವೈಸ್ ತುಂಬ ಹೇಳ್ತೀವಿ, ಫಿಲ್ಮ್ಗೆ ಏನು ಬೇಕೋ ಅದನ್ನು ಚೆನ್ನಾಗಿ ಒದಗಿಕೊಟ್ಟಿದ್ದಾರೆ. ಯೂಶಲಾಗಿ ರೂರಲ್ ಫಿಲ್ಮ್ ಅಂದ ತಕ್ಷಣ ಕಮ್ಮಿಯಾಗಿ ಮಾಡಬೇಕಂತ ಗ್ರ್ಯಾಂಡ್ಯೂರ ಮಾಡಿದ್ದಾರೆ. ಆ್ಯಂಡ್ ಇಟ್ ಲುಕ್ ರಚಿತಾ ರಾಮ್ ಅವ್ರ ಪಾತ್ರ ತುಂಬ ಚೆನ್ನಾಗಿ. ಆ್ಯಂಡ್ ಭಾಳ ಅಪರೂಪ ಅಂದರೆ ಅವರ ಸಾಫ್ಟ್ನೆಸ್ಸು ಇದೆ, ಆ ರಫ್ನೆಸ್ಸು ಇದೆ. ಯಾಕೆ ಒಂದು ಹೆಣ್ಣು ಸಾಫ್ಟ್ ಯಾವಾಗ ಇರಬೇಕು ಸಾಫ್ಟ್ ಆಗಿರ್ತಾರೆ, ಯಾವಾಗ ರಫ್ ಆಗಬೇಕು ಅವ್ರು ರಫ್ ಆಗಬೇಕು. ಆ್ಯಂಡ್ ವಿಜಯ್ ಮಾತ್ರ ನಮ್ಗೆ ತುಂಬ ಸರ್ಪ್ರೈಸಿಂಗ್ ಇರಬೇಕಂದ್ರೆ ಭಾಳ ಸಟ್ಲಾಗಿ, ಇವನ್ ಹೈಯರ್ ನೋಟ್ ಇರ್ಬೇಕಾದ್ರೆ ಭಾಳ ನೀಟಾಗಿ ಇದೆ. ಅಂದರೆ ಒಂದು ಹ್ಯೂಮರ್ ಇದೆ ಅವ್ರಿಗೆ, ಆ ಹ್ಯೂಮರ್ನ ಎಲ್ಲೂ ಬಿಟ್ಟಿಲ್ಲ. ಮಿಡಲ್ಲಿ ಅವರು ಒಂದು ಬೇರೆ ವೇಷದಲ್ಲಿ ಬಂದರೂ ಆ ಹ್ಯೂಮರ್ನ ಕೊನೆವರೆಗೂ ಆ ಜೈಲಿಗೆ ಅವ್ರು ಬಂದಾಗ, ಯಾರು ರಾಜ್ಬೀರ್ ಶೆಟ್ಟಿ ಹೊರಡೆ ಬಂದಾಗ ಅದು ಕಾಮಿಡಿಯಾಗೇ ಎಂಡ್ ಆಗಿ ಭಾಳ ಚೆನ್ನಾಗಿ ಆ್ಯಕ್ಷನ್ ಬ್ಲಾಕ್ ಆಗಿ ಮಾತ್ರ ವಿಜಯ್ ಯೂಶಲಿ ಗುಡ್ ಅಟ್ ಆ್ಯಕ್ಷನ್. ಓವರ್ ಆಲ್ ಫಿಲ್ಮ್ ವಾಸ್ ವೆರಿ ಎಂಗೇಜಿಂಗ್ ಆ್ಯಂಡ್ ತುಂಬನೇ ಗ್ರ್ಯಾಂಡ್ಯೂರ್ ಆಗಿದೆ. ಆ್ಯಂಡ್ ಮಸ್ಟ್ ವಾಚ್ ಫಿಲ್ಮ್. ಯಾಕಂದರೆ ಈಗಿನ ಜನ್ರೇಷನ್ಲಿ ನಾವು ವರ್ಕಿಂಗ್ ಕ್ಲಾಸ್, ಅಪ್ಪರ್ ಕ್ಲಾಸ್ ಅಂತ ನೋಡೋಕೆ ಹೋಗ್ಬಾರ್ದು. ಆಲ್ ಕ್ಲಾಸ್ ಒನ್ ಅನ್ನೋದಕ್ಕೆ ತುಂಬ ಸೂಕ್ತವಾದ ಫಿಲ್ಮ್. ಇಲ್ಲಮ್ಮ ಆಗಿನ ಕಾಲದಿಂದ ಇದೆ, ಆಗಿನ ಕಾಲದಲ್ಲಿ ಇದ್ರೂ ಈಗಿನ ಕಾಲದಲ್ಲಿ ಮರಿತಾ ಇದ್ದಾರೆ. ಆ ಮರಿಬಾರ್ದು ಅನ್ನೋದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇರೋದು. ನಾವೆಲ್ಲ ಸಿನಿಮಾಗಳು ಯಾಕೆ ಈ ರೀತಿ ಸಿನಿಮಾಗಳು ಮಾಡ್ತಾ ಇದ್ದೀವಿ ಅಂದರೆ ದೇ ಫರ್ಗೆಟ್. ಅವ್ರು ಹೇಳ್ತಾರೆ ನಾವು ಮಾತ್ರ ಚೆನ್ನಾಗಿದ್ರೆ ಸಾಕು ಅನ್ನೋ ಒಂದು ಹೇಳ್ತೀವಿ, ಒಂದು ಪರಿಸರ ತರ್ತಾ ಇದ್ದಾರೆ. ಅದು ಇರಬಾರ್ದು. ಪಕ್ಕದಲ್ಲಿ ಏನಾಗುತ್ತೆ ಅನ್ನೋದನ್ನ ಒಂದು ಕಾಳಜಿ ವಹಿಸ್ಬೇಕು. ನಾವು ಚೆನ್ನಾಗಿದ್ರೆ ಸಾಕು. ಏನೋ ರಾತ್ರಿ ಸೌಂಡ್ ಬರುತ್ತೆ, ಯಾರು ಕೇರ್ ಮಾಡಿದ್ರೆ ಮಲಗಿಬಿಡ್ತಾರೆ, ನಮ್ಗೆ ಯಾಕೆ ಬೇಕಪ್ಪ ಇದು ಅಂತ. ಇಲ್ಲ,
ಯು ಶುಡ್ ಹ್ಯಾವ್ ದಟ್. ಏನು ಆಗಿದೆ ಅದಕ್ಕಂತ ಹೋಗಿ ಅನ್ನೆಸರಿ ಹೋಗಿ ಸಿಕ್ಕಾಕಬಾರ್ದು. ಅಟ್ಲೀಸ್ಟ್ ಯು ಶುಡ್ ಸಿ ವಾಟ್ ಈಸ್ ಹ್ಯಾಪ್ನಿಂಗ್. ಪಕ್ಕದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೇನಾಗುತ್ತೆ, ಒಂದು ಬಾಂಡೇಜ್ ಬೆಳೆಯುತ್ತೆ. ಬರೀ ಫ್ಯಾಮಿಲಿ ಒಳಗಡೆ ಬಾಂಡೇಜ್ ಬೆಳೆದು ಸಾಕು. ಸೊಸೈಟಿ ಬದುಕಬೇಕಾದ್ರೆ ಎಲ್ಲರ ಜೊತೆ ಆ ಬಾಂಡೇಜ್ ಬೆಳೆದ್ರೆ ಅದು ಸೊಸೈಟಿ ಆಗುತ್ತೆ. ಸೊಸೈಟಿ ನಾವು ಬದುಕಿ ಇನ್ನೊಬ್ರು ಬದುಕ್ತಾರೆ. ಸೊ ಇನ್ನೊಬ್ಬರು ಒಂದು ಪ್ರಾಬ್ಲಮ್ನ ನಾವು ಅದಕ್ಕೆ ಸ್ಪಂದನೆ ಮಾಡ್ಬೋದು. ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಲೇಬೇಕಲ್ಲ. ಅದೇ ಹೇಳ್ತೀನಿ, ಇವಾಗೆಲ್ಲ ಮರಿತಾ ಇದ್ದಾರೆ, ಅದನ್ನ ನಾವು ಜ್ಞಾಪಿಸ್ತಾ ಹೋಗ್ಬೇಕು. ಯಂಗ್ಸ್ಟರ್ಸ್ ಭಾಳ ಮುಖ್ಯ ಇದು. ದೇ ಶುಡ್ ನೋ ವಾಟ್ ಇಸ್ ಅವರ್ ಕಾನ್ಸ್ಟಿಟ್ಯೂಷನ್, ಏನಿದೆ ಲಾ ಏನಿರುತ್ತೆ, ಯಾವ ರೀತಿ ಬದುಕಬೇಕು, ಯಾವ್ದು ಮರ್ಯಾದೆ ಕೊಡಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನು ರೆಸ್ಪೆಕ್ಟ್ ಕೊಡಬೇಕು, ಪೊಲೀಸ್ ಮೇಲೆ ಕೈ ಮಾಡಬಾರ್ದು. ಬಟ್ ಸಿ ದಟ್ ನಾಲೆಡ್ಜ್ ಆಫ್ ನಾಟ್ ಗೆಟಿಂಗ್ ಇನ್ ಟು ದಟ್ ಡೈರೆಕ್ಟ್ ಒಳ್ಳೆ ನಾಲೆಡ್ಜ್ ಯೂಸ್ ಮಾಡಿ ಅದನ್ನು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗ್ತದೆ. ವಿಜಯ್ ಕೂಡ ಡೈರೆಕ್ಟರ್ ಇವಾಗ, ಸೊ ಹೀಲ್ ಹ್ಯಾವ್ ದಟ್ ಐಡಿಯಾ ಆಲ್ಸೋ. ಅದನ್ನ ಒಬ್ರು ಆಲ್ರೆಡಿ, ಅದಕ್ಕೆ ನಾವು ಇವಾಗ ರಾಘವೇಶ್ ಶೆಟ್ಟಿಗೆ ಹೇಳಿದ್ವಿ ಒಂದು ಫಿಲ್ಮ್ ಮಾಡಿ ಅಂತ, ವಿಜಯ್ಗೆ ಹೇಳ್ತೀವಿ. ಸೊ ಐ ಆಮ್ ಡೈರೆಕ್ಟರ್ಸ್ ಆಕ್ಟರ್ ಆಲ್ವೇಸ್. ಐ ವಾಂಟ್ ಟು ವರ್ಕ್ ವಿತ್ ಆಲ್ ಯಂಗ್ಸ್ಟರ್ಸ್. ಹೊಸ ಹೊಸ ಐಡಿಯಾ ವರ್ಕ್ ಮಾಡಬೇಕು. ರಾಘವೇಶ್ ಶೆಟ್ಟಿ ಪ್ರಾಮಿಸ್ ಮಾಡಿದ್ದಾರೆ, ಐ ಥಿಂಕ್ ನೋ, ಅಂಡ್ ವಿಜಯ್ನೂ ಹೇಳಿದ್ದಾರೆ. ಸೊ ವಿ ಬೋತ್ ವಿಲ್ ಬಿ ಡೂಯಿಂಗ್. I love you, sir. ಇಲ್ಲ, ವಿಜಯ್ ಆಲ್ವೇಸ್ ಹಿ ವಾಸ್ ಆಲ್ವೇಸ್ ವಿತ್ ಮೀ. ಅಂದರೆ ನಾವು ವಿಜಯ್ನ ಅವ್ರು ಬೆಳೆಯೋ ರೀತಿಲಿ ವೆನ್ ಈ ಕೇಮ್ ಜಸ್ಟ್ ಒಂದು 2 ಸೀನ್ ಜೊತೆಲಿ ಮಾಡಿದ್ದಾರೆ, ಮೈನ್ ವಿಲನಾಗೂ ಮಾಡಿದ್ದಾರೆ. ಅಲ್ಲಿ ಜೊತೆಲಿ ನಾನು ಅದು ಸೀನ್ಸ್ ಗ್ರೋತ್ ಯಾವಾಗಿಂದ ನನಗೆ ಅವ್ರ ಜೊತೆಲಿ ಅವ್ರ ಒಡನಾಟ ಆಗಲಿ. ವೆನ್ ಐ ವಾಸ್ ಇನ್ ಎನಿಥಿಂಗ್ ಪ್ರಾಬ್ಲಮ್, ಬಟ್ ಹಿ ವಾಸ್ ದೇರ್, ಹಿ ಕ್ರೈಡ್ ಫಾರ್ ಮೀ. ಅದು ಯಾವತ್ತೂ ನಾವು ಮರೆಯಲ್ಲ. ಯಾಕಂದರೆ ದಟ್ ಥಿಂಗ್ಸ್ ಅದೆಲ್ಲ ಒಂದು ಸ್ಟ್ರಾಂಗ್ ಬಾಂಡೇಜ್. ರಾಘವೇಶ್ ಶೆಟ್ಟಿ ಇದ್ದಾರೆ 45 ಶೂಟಿಂಗ್ ಟೈಮಲ್ಲಿ, ವಾಟ್ ಬಾಂಡೇಜ್ ಹೀ ಗೇವ್ ಮೀ ವೆನ್ ಐ ವೆಂಟ್ ಥ್ರೂ ಸಮಥಿಂಗ್. ಸೊ ಆ ಮೆಂಟಲ್ ಅಗ್ನಿಲಿ ಇವರೆಲ್ಲ ಇದ್ದಿದ್ದು ಐ ಕ್ಯಾಂಟ್ ಫರ್ಗೆಟ್. ಸೊ ಎನಿಥಿಂಗ್ ಫಾರ್ ವಿಜಯ್, ಎನಿಥಿಂಗ್ ಫಾರ್ ರಾಘವೇಶ್ ಶೆಟ್ಟಿ, ವಿ ಆರ್ ಆಲ್ವೇಸ್ ದೇರ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್, ನಮ್ಮ ಭಾಷೆ, ನಮ್ಮ ಕನ್ನಡ ಸಿನಿಮಾ ಅವ್ರು ಬೆನ್ನಿಂದ ಇರೋದು, ವಿ ಆಲ್ ಟುಗೆದರ್. ನನ್ನಿಂದ ಅವರಿರ್ತಾರೆ, ಅವರಿಂದ ನಾ ಇರ್ತೀನಿ. ಥ್ಯಾಂಕ್ ಯು. ಓಕೆ, ಗಾಡ್ ಬ್ಲೆಸ್ ಯು. ಟೇಕ್ ಕೇರ್. ಥ್ಯಾಂಕ್ ಯು. I need a God bless you. God bless you. Oh, all that cut. Hey, ಚೆನ್ನಾಗಿ ಮಾಡಿದ್ದೀರಾ. Very nice performance. ಅಲ್ಲ, ಅಲ್ಲ. Very good. Very good. ಇಂಗ್ಲಿಷ್ ಬೆಳ್ಳಗಿದ್ರೆ ಅಲ್ಲೇ Colour ಮಾಡೋದು. God bless. Thank you, sir. Thank you, sir. Sir. Thank you, ma'am.